ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವು ರಿಲೇಷನ್ಶಿಪ್ಸ್ನಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದರೆ ಅದಕ್ಕೆ ಮೇನ್ ಕಾರಣ ಏನಂದರೆ ನಿಮ್ಮ ಜೊತೆ ನಿಮಗಿರುವ ಸಂಬಂಧ. ನಿಮ್ಮನ್ನು ಎಷ್ಟು ಪ್ರೀತಿಸ್ತೀರಾ, ಎಷ್ಟು ನಿಮಗೆ ನೀವು ಆದ್ಯತೆ ಕೊಡ್ತೀರಾ, ಅದೆಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸೆಲ್ಫ್ ಲವ್ ಮಾಡಿಲ್ಲ ಅಂದರೆ ಅದು ಹೊರಗಡೆ ರಿಫ್ಲೆಕ್ಟ್ ಆಗುತ್ತೆ. ಬಿಕಾಸ್ ನಿಮ್ಮನ್ನು ನೀವು ಪ್ರೀತಿಸದೇ ಇದ್ದಾಗ ಬೇರೆಯವರು ಕೂಡ ನಿಮ್ಮನ್ನು ಪ್ರೀತಿಸೋದಿಲ್ಲ. ಸೊ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಹೀಲಿಂಗ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ನಿಮ್ಮನ್ನು ನೀವು ಪ್ರೀತಿಸಬೇಕು, ಸೆಲ್ಫ್ ಲವ್ ಮಾಡಬೇಕು. ನಿಮ್ಮ ಮೇಲೆ ನಿಮಗೆ ಕೋಪ ಇರ್ಬೋದು, ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೋಬೋದು, ನಿಮ್ಮನ್ನು ನೀವು ಯಾವಾಗಲೂ ನಾನು ಇದಕ್ಕೆ ಅರ್ಹಳಲ್ಲ ಅಥವಾ ಅರ್ಹನಲ್ಲ, ನಾನು ಸಂಬಂಧ ನನಗೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಹಣ ಇರ್ಬೋದು, ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನೀವು ಅರ್ಹರಲ್ಲ, ಎಲ್ಲೋ ಒಂದು ಕಡೆ ನಿಮ್ಮಲ್ಲೇ ನಿಮಗೆ ಕುಂದುಕೊರತೆ ಇದೆ ಅನ್ನೋ ರೀತಿ ನೀವು ಯಾವಾಗ ಫೀಲ್ ಮಾಡ್ಕೊಳ್ತಾ ಇರ್ತೀರಾ, ನಿಮ್ಮನ್ನು ನೀವು ಪ್ರೀತಿಸೋದಿಲ್ಲ, ನಿಮಗೆ ನೀವು ಆದ್ಯತೆ ಕೊಡಲ್ಲ, ಆವಾಗ ಅದು ಹೊರಗಡೆ ರಿಫ್ಲೆಕ್ಟ್ ಆಗುತ್ತೆ. ಸೇಮ್ ಥಿಂಗು ಹೊರಗಡೆ ಇರುವ ಜನರು ನಿಮಗೆ ಒಳ್ಳೆ ಆದ್ಯತೆ ಕೊಡಲ್ಲ, ಇಂಪಾರ್ಟೆನ್ಸ್ ಕೊಡಲ್ಲ, ಅವರು ಕೂಡ ನಿಮ್ಮನ್ನ ನೆಗ್ಲೆಕ್ಟಾಗಿ ನೋಡ್ತಾರೆ. ಮತ್ತು ರಿಲೇಷನ್ಶಿಪ್ಪಲ್ಲಿ ತುಂಬಾ ನಿಮಗೆ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಯಾರೆಲ್ಲ ರಿಲೇಷನ್ಶಿಪ್ಸ್ನಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ ತಮ್ಮನ್ನು ತಾವು ಸರಿಪಡಿಸ್ಕೊಳ್ಳೋದು, ತಮ್ಮನ್ನು ತಾವು ಪ್ರೀತಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೀವು ಓಪನೋಪೊನೋ ಪ್ರೇಯರಿಂದ ಹೀಲ್ ಮಾಡ್ಕೋಬೋದು, ಸೆಲ್ಫ್ ಹೀಲಿಂಗ್ ಮಾಡ್ಕೋಬೋದು. ಸೊ ನಿಮಗೆ ನೀವು ಸಾರಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ನೀವು ಹೇಳಿಕೊಂಡು 108 ಸರಿ ನೀವು ಪ್ರೇಯರ್ ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೋದು. ಇದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು 108 ಸಾರಿ ನೀವು ಮಾಡಬೇಕಾಗುತ್ತೆ. ನಾನೀಗ ಆಲ್ರೆಡಿ ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. 108 ಸಾರಿ ಅಂದ ಮಾತ್ರಕ್ಕೆ ನಿಮ್ಗೆ ಅನಿಸ್ಬೋದು ಸುಮಾರು ಟೈಮ್ ತೊಗೊಳುತ್ತೆ ಅಂತ. ಹಾಗೇನೂ ಇಲ್ಲ, ಸುಮಾರು ಒಂದು 8 ನಿಮಿಷಗಳಲ್ಲಿ ನೀವು ಈ ಪ್ರೇಯರ್ನ ಮಾಡಿ ಮುಗಿಸ್ಬೋದು. ಇದನ್ನು ನೀವು ಮಾಡಿ, ನೀವು ಅಕಸ್ಮಾತು ರಿಲೇಷನ್ಶಿಪ್ಸ್ನಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ, ಪಾರ್ಟ್ನರ್ ಜೊತೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆಯೇ ನೀವು ಯಾರ್ದಾದ್ರೂ ಸ್ಪೆಸಿಫಿಕ್ ಪರ್ಸನ್ ಮೇಲೆ ನೀವು ರಿಲೇಷನ್ಶಿಪ್ ಸರಿ ಇಲ್ಲ, ಅವ್ರ ಜೊತೆ ಸರಿಪಡಿಸ್ಕೋಬೇಕು ಅಂದರೆ ಅವರ ಹೆಸರು ತಗೊಂಡು ಕೂಡ ನೀವು ಈ ಒಂದು ಪ್ರೇಯರ್ನ ಮಾಡ್ಬೋದು. ಆವಾಗ ಏನಾಗುತ್ತೆ ಅಂದರೆ ನೀವು ಹೀಲಿಂಗ್ ಮಾಡಿಕೊಂಡ ನಂತರ ಎನರ್ಜಿ ಕ್ಲಿಯರ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗುತ್ತೆ, ಮತ್ತು ಆ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಓಪನೋಪೊನೋ ಪ್ರೇಯರ್ ಇನ್ನೂ ಶುರು ಮಾಡಿಲ್ಲ, ಖಂಡಿತವಾಗ್ಲೂ ಇದನ್ನು ಮಾಡಿ ಡೈಲಿ ರೊಟೀನಾಗೆ ಅಳವಡಿಸ್ಕೊಳ್ಳಿ. ಈ ಒಂದು ಪ್ರೇಯರ್ನ ನೀವು ರಿಲೇಷನ್ಶಿಪ್ಗೆ, ಹೆಲ್ತ್ಗೆ, ಹಣಕ್ಕೆ ಮತ್ತು ವೃತ್ತಿಗೆ ಎಲ್ಲದಕ್ಕೂ ನೀವು ಮಾಡ್ಬೋದು ಮತ್ತು ಪರಿಹಾರ ಕಂಡುಕೊಳ್ಬೋದು. ತುಂಬಾ ಎಫೆಕ್ಟಿವ್ ಮೆಥಡ್ ಇದು, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಎಲ್ಲರೂ ಇದನ್ನು ಟ್ರೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಈ ಒಂದು ಓಪನೋಪೊನೋ ಪ್ರೇಯರ್ ಮಾಡ್ತಾ ಇದ್ದೀರಾ ಅವರು ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಧನ್ಯವಾದಗಳು.